ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಫ್ಯಾಮಿಲಿ ಜೊತೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ಹಲಸಿನಕಾಯಿ ಹಪ್ಪಳ ಮಾಡಬೇಕಂತ. ಸೊ ಬೆಂಗಳೂರಿಂದ ಹೋದರೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಮನೇಲಿ ಏನಾದರೂ ಇವಾಗ ವರ್ಷ ಪೂರ್ತಿ ತಿನ್ನೋಕ್ಕೆ ಅಂತ ಏನಾದರೂ ಒಂದು ಮಾಡ್ಕೊಂಡ್ಬಿಡ್ತೀವಿ, ಹಪ್ಪಳ ಸಂಡಿಗೆ ಮೆಣಸಿನ್ಕಾಯಿ ಅಂತ. ಸೊ ಹಲಸಿನಕಾಯಿ ಹಪ್ಪಳ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಲಸಿನಕಾಯಿ ತೊಳೆ ಎಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ಅದನ್ನು ಬೇಯಕ್ಕಿಟ್ಕೊಂಡು ಬೇಯಿಸ್ಕೊಂಡಾದಮೇಲೆ ಅದನ್ನು ಒಂದು ಹಿಟ್ಗರ್ಸಿಗೆ ಅಂತ ಹೇಳ್ತೀವಿ ನಮ್ಮ ಸೈಡು, ಹಿಟ್ಗರ್ಸಿಯಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದಬೇಕು. ನಮ್ಮ ಮನೇಲೆಲ್ಲ ನನಗೆ ರೇಗಿಸ್ತಾ ಇದ್ರು, ಏನು ನೀನು ಮಾಡ್ದಂಗೆ ಬೆಂಗಳೂರಲ್ಲಿ ಬರೀ ಕಂಪ್ಯೂಟರ್ ಕೊಟ್ಟೋದಷ್ಟೇ ಅಂತ. ಸೊ ನನಗೂ ಬೇಜಾರಾಗ್ತಾ ಇತ್ತು, ನಾನು ತೋರಿಸೋಣ ಅಂತ ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ, ನಮ್ಮ ಬೆಂಗಳೂರಿಗೆ ಹೋದ ತಕ್ಷಣ ಏನು ಮಾಡೋ ಕೆಲಸ ಎಲ್ಲ ಮರ್ತೋಗಲ್ಲ ಅಂತ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಭಾಳ ಬೇಡ. ಹಲಸಿನಕಾಯಿನ ಕ್ಲೀನಾಗಿ ಬಿಡಿಸ್ಕೋಬೇಕು. ಮೇಲ್ಗಡೆ ಅದು ಮುಳ್ಳು ಇರುತ್ತಲ್ಲ, ಅದನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡು ಅದರ ತೊಳೆಗಳನ್ನು ಕ್ಲೀನಾಗಿ ತೆಗೆದುಬಿಟ್ಟು ಬೇಯಿಸೋಕೆ ಇಟ್ಕೊಂಡು, ಉಪ್ಪು, ಖಾರದ ಪುಡಿ ಮತ್ತು ಅಜ್ವಾನ ಅಂತ ಕರಿತೀವಿ ನಮ್ಮ ಸೈಡು. ಸೊ ಇದು 3 ಹಾಕಿದ್ರೆ ಸಾಕು. ಅದು ತುಂಬ ಬಿಸಿ ಇರುತ್ತೆ. ಆ ಬಿಸಿ ಇದ್ದಾಗಲೇ ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರಾ, ಅಂದರೆ ಎಷ್ಟು ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾಡ್ಕೋತೀರಾ, ಅಷ್ಟು ಚೆನ್ನಾಗಿ ನಿಮಗೆ ಹಪ್ಪಳ ಬರುತ್ತೆ. ಸೊ ಆಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಮನೇಲಿ ಗ್ರೈಂಡರ್ ಇದ್ದರೆ ಯು ಕ್ಯಾನ್ ಯೂಸ್ ದಟ್, ಅಥವಾ ಒಳ್ಳೆಕಲ್ಲು ಅಂದರೆ ತಿರುವಕಲ್ಲು ಅಂತ ಇರುತ್ತೆ, ಅದನ್ನು ಬೇಕಂದ್ರೂ ನೀವು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಹಾಕ್ತಿರೋ ಖಾರ ಬಂದುಬಿಟ್ಟು ಅದೇನು ಸ್ಪೆಷಲಾಗಿ ಏನೂ ಇಲ್ಲ. ಅದರಲ್ಲಿ ಜಸ್ಟು ನಾವೇನು ಮಾಡಿದ್ದೀವಿ ಅಂತ ಅಂದರೆ, ಕರಿಬೇವಿರುತ್ತಲ್ವ, ಕರಿಬೇವು, ಸ್ವಲ್ಪ ಹಸಿಮೆಣಸಿನಕಾಯಿ, ಹಾಗೆ ಲೈಟಾಗಿ ಬೆಳ್ಳುಳ್ಳಿ, ಇದನ್ನು ಹಾಕಿ ಜಸ್ಟ್ ಮಿಕ್ಸಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದನ್ನು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಬರುತ್ತೆ ಅಂತ. ಇದಿಲ್ಲ ಅಂದರೆ ದಿಸ್ ಇಸ್ ದ ಅಡಿಷ್ನಲ್ ಅಷ್ಟೇ ನಾನು ಹೇಳೋಕೆ ಹೊರಟಿರೋದು. ಇದನ್ನು ಹಾಕ್ಕೊಂಡು ಬಟ್ ಚೆನ್ನಾಗಿ ನೀವು ಮೆದ್ದುಕೊಂಡಷ್ಟು ಅಂದರೆ ನಾದಿಕೊಂಡಷ್ಟು ನಿಮಗೆ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಈಸಿ ಅಂದರೆ ಈಸಿಯಾಗಿ ಮಾಡ್ಕೋಬೋದು. ಅಂದರೆ ಅರೌಂಡ್ ಒಂದು ನೀವು 6 to 7 ಮಂತ್ ಆರಾಮಾಗಿ ಇಟ್ಕೊಂಡು ಇದನ್ನು ತಿನ್ಬೋದು. ಟೇಸ್ಟ್ ಮಾತ್ರ ನಿಮಗೆ ನೆಕ್ಸ್ಟ್ ಲೆವೆಲಲ್ಲಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ನಾದ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಹಳ್ಳಿಯಲ್ಲಿರೋರಿಗೆ ಎಲ್ರಿಗೂ ಹಪ್ಪಳದ ಬಗ್ಗೆ ಗೊತ್ತಿರುತ್ತೆ. ಹಲಸಿನಕಾಯಿ ಹಪ್ಪಳ ಅಂತೂ ಕಾಮನ್ನಾಗಿ ಗೊತ್ತೇ ಇರುತ್ತೆ. ಬಟ್ ಸಿಟಿಯವರು ಕೂಡ ಆರಾಮಾಗಿ ಮಾಡ್ಕೋಬೋದು. ಬೆಂಗಳೂರಲ್ಲಿ ಹೆಂಗೆ ಮಾಡ್ಕೋಬೋದು ಅಂತ ಏನೂ ಅಂದ್ಕೋಬೇಡಿ, ಬೆಂಗಳೂರಲ್ಲಿ ಕೂಡ ಆರಾಮಾಗೆ ಮಾಡ್ಕೋಬೋದು ಇದನ್ನು. ಹಲಸಿನಕಾಯಿ ಬೇಕಷ್ಟೇ. ಸೊ ನಿಮ್ಗೆ ಹಲಸಿನಕಾಯಿ ಕೂಡ ಸೇಲಿಗೆಲ್ಲ ಸಿಗುತ್ತೆ ಬೆಂಗಳೂರಲ್ಲೂ. ಬೆಂಗಳೂರು ಅಂತ ಅಲ್ಲ, ಯಾವುದೇ ಸಿಟಿ ಪ್ಲೇಸಲ್ಲಾದರೂ ಕೂಡ ನಿಮಗೆ ಸಿಗುತ್ತೆ. ಸೊ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈ ಥರ ಉಳ್ಳೆಗಳನ್ನು ಮಾಡ್ಕೋಬೇಕು. ಹಲಸಿನಕಾಯಿ ನಾದ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ಚೆನ್ನಾಗಿ ಉಳ್ಳೆ ಕೂಡ ಮಾಡ್ಕೋಬೇಕು. ನಮ್ಮ ಮನೇಲೆಲ್ಲ ಸೂಪರ್ ಸ್ಟಾರ್ಗಳೇ ಇರೋದು, ಯಾಕಂದರೆ ನನಗಿಂತ ಜಾಸ್ತಿ ಅವರೇ ಮುಂದೆ ಮಾಡ್ತಿದ್ದಾರೆ ನೋಡಿ. ಅವರ ಓನ್ ಎಡಿಟ್ ಕೂಡ ಅವ್ರು ಮಾಡ್ತಾಯಿದ್ರು. ಸೊ ಕ್ಲೀನಾಗಿ ಅದನ್ನು ರೌಂಡ್ ಶೇಪಲ್ಲಿ ಉಳ್ಳೆ ಮಾಡಿಕೊಂಡ್ರೆ ನಿಮಗೆ ಹಪ್ಪಳ ಚೆನ್ನಾಗಿ ಬರುತ್ತೆ. ಉಳ್ಳೆ ಮಾಡ್ಕೊಳ್ಳಿಲ್ಲ ಅಂದರೂ ಹೆಂಗೆ ಆರಾಮಾಗಿ ಬರುತ್ತೆ ಅನ್ಕೋಬೋದು. ಬಟ್ ಮಿಷಿನಲ್ಲಿ ನೀವು ಮಾಡೋದ್ರಿಂದ ಶೇಪು ಕರೆಕ್ಟಾಗಿ ಬರಬೇಕು, ಅಂದರೆ ಸರ್ಕಲ್ಲು ರೌಂಡಾಗಿ ನಿಮಗೆ ಬರಬೇಕಂತ ಅಂದರೆ ರೌಂಡಾಗಿ ಅದನ್ನು ಉಳ್ಳೆಗಳನ್ನ ಮಾಡ್ಕೋಬೇಕು. ಸೊ ನೋಡಿ ಮಾಡಿ ಇಡ್ತಾ ಇದ್ದಾರೆ. ನಮ್ಮ ಮನೆ ತುಂಬ ಮಕ್ಕಳು ಜಾಸ್ತಿ ಇದ್ದಾರೆ. ಸೊ ಅವ್ರದ್ದೇ ಒಂದು ದೊಡ್ಡದಾಗಿ ನಡೀತಾ ಇದೆ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮನೇಲೇ ಹಪ್ಪಳ ಮಾಡ್ಕೋಬೋದು. ಹೊರಗಡೆ ಪಾಕೆಟ್ ಹಪ್ಪಳ ತಗೊಳ್ಳೋ ಬದಲು ಮನೇಲೇ ಮಾಡಿಕೊಂಡ್ರೆ ಹೆಲ್ದಿ ಅಂತ ಅನಿಸುತ್ತೆ. ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮನೇಲೇ ಎಲ್ಲದನ್ನು ಮಾಡ್ಕೋಬೋದು. And finally, finally I'm enjoying this is the best part of the day. ಫೈನಲಿ ಹಪ್ಪಳನ ನಾವು ಮಾಡಿ ಅದನ್ನು ಬಿಸಿಲಿಗೆ ಹಾಕಾಯಿತು. ಸೊ ಮಕ್ಕಳು ಮರಿ ಇದ್ದರೆ ತುಂಬ ಕಷ್ಟನೂ ಆಗುತ್ತೆ, ಈಸಿನೂ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್